ಹಾಯ್ ಪಾಪು, ಹ್ಯಾಪಿ ಬರ್ಡೇ. ಅಲ್ಲಪ್ಪ, ಆಲ್ರೆಡಿ ಕೇಕ್ ತಿನ್ಕೊಂತ ಕುಂತೀಯ ನೀನು. ಆಯ್ತಾ ನಿನ್ನ ಬರ್ತಡೇ? ಹೊಸ ಬಟ್ಟೆ ಹಾಕೋಣಲ್ಲ ನೀನು? ಯಾವಾಗ? ತಡಿ ಒಂದು ನಿಮಿಷ, ತಡಿ. ಉಣ್ಶ ಅಂತ ನಮ್ಮ ಒಂದು ನಿಮಿಷ ಬಿಟ್ಟು ಹಾಕಂತೀಯಾ? ಉಣ್ಶ. ಹಾಯ್ ಮಾಡಿಲಿ. ಹಾಯ್. ನಮ್ಮ ಪಾಪು ಬರ್ಡೇ ಇವತ್ತು ಅಲ್ಲ ಪಾಪು? ಸರಿ, ಬರ್ಡೇಗೆಲ್ಲ ರೆಡಿ ಮಾಡೋಣ. ಹೇ ಗಾಯ್ಸ್, ವೆಲ್ಕಮ್ ಟು A1 Vlogs. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ಮಗನ ಬರ್ಡೇ ಇದೆ. ಸೊ ನೋಡ್ಬೋದು, ಅಮ್ಮ ಕೂಡ ಬಂದಿದ್ದಾರೆ, ಹಾಗೆ ಅಪ್ಪಾಜಿ ಬಂದಿದ್ದಾರೆ. ನಮ್ಮ ಪಾಪು ಇನ್ನೂ ರೆಡಿ ಆಗಿಲ್ಲ, ಅವನಿಗೆ ರೆಡಿ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಸಿಂಪಲಾಗಿ ಹಂಗೆ ಟಿಪಾಯ್ ಡೆಕೋರೇಷನ್ ಮಾಡ್ತೀನಿ ಅಷ್ಟೇ. ಸೊ ಹಂಗಾಗಿ ಸ್ವಲ್ಪ ಫ್ಲವರ್ ಎಲ್ಲ ತೊಗೊಂಡಿದ್ದೀನಿ. ನಮ್ಮ ಪಾಪು ಕೇಕ್ ಕಟ್ ಮಾಡಬೇಕಂತ. ಸರಿ ಆಯ್ತು, ಬೇಗ ಟೈಮ್ ಆಗತ್ತಮ್ಮ. ಅವ್ರ ಮನೆಗೆ ಹೋಗೋದು ಬೇಡವಾ? ನಮಸ್ಕಾರ ಮಾಡ್ತೀರಿ, ಬೇಗ ಬೇಗ ಬೇಗ. ಹಾಗೆ ಪಾಪುಗೆ ದೇವ್ರಿಗೆ ನಮಸ್ಕಾರ ಮಾಡಿ, ಪಪ್ಪಂಗೆ ನಮಸ್ಕಾರ ಮಾಡಿಬಿಡಪ್ಪ, ಕೇಕ್ ಕಟ್ ಮಾಡೋಣ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ನನ್ನ ತಮ್ಮ ನಮಸ್ಕಾರ ಮಾಡಿಸ್ತಾ ಇದ್ದ. ಹಾಗೆ ಇಲ್ಲಿ ಟಿಪಾಯ್ ಡೆಕೋರೇಷನ್ ಏನು ಮಾಡ್ತಾ ಇದ್ದಾರೋ ಇವರು ನನ್ನ ಸೋದರ ಮಾವನ ಮಗ ಜೀವನ್ ಅಂತ. ಸೊ ಟಿಪಾಯ್ ಗ್ಲಾಸ್ ಕೂಡ ಒಡೆದೋಗಿತ್ತು, ಸ್ಟ್ಯಾಂಡ್ ಹಾಗೆ ಎತ್ತಿಟ್ಟಿದ್ದೆ. ಸೊ ಗ್ಲಾಸ್ ಕೂಡ ಹಾಕಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ತೊಗೊಂಬಂದೆ. ಹಾಗೆ ಕೇಕ್ ಕಟ್ ಮಾಡೋದಕ್ಕೆ ಸಿಂಪಲಾಗಿ ಹಾಗೆ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ, ಹಾಗೆ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ. ಪಾಪು ಯಾರ್ ಬರ್ಡೇ? ಪಾಪು ಯಾರ್ ಬರ್ಡೇ? ನಿಂದು? ನಿನ್ನ ಬರ್ಡೇ? ನಿಂದ ಇದು ಡೆಕೋರೇಷನು? ಮೇಲ್ಗಡೆ ಒಂದ್ ಸ್ವಲ್ಪ ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ ಅಯ್ಯೋ ನಾಚಿಕೆ, ಅಯ್ಯೋ ಅಯ್ಯೋ. ಕಟ್ ಮಾಡು ಅಲ್ಲಿ ನೋಡಿ ಫೋಟೋ. ಅದ ಹಾಳು ಮಾಡಿದ್ನಲ್ಲ, ಮತ್ತೆ ಬೇರೆ ತರಲಿಲ್ಲ ನೀವು? ಇದ್ರ ಮೇಲೆ ಬಿಡಂಗಿಲ್ಲ. ಕಟ್ ಮಾಡೋದು ಸ್ಥಿತಿ ಊಟ ಆಮೇಲೆ. ಹ್ಯಾಪಿ ಬರ್ಡೇ ಇನ್ನೊಂದು ತೆಗೆದು ತಿನ್ಬೇಕು. ಪಾಪು. ಹಾಗೆ ಇವರು ನನ್ನ ತಮ್ಮ ಸುದೀಪ್ ಅಂತ. ಸೊ ಇವನು ಕೂಡ ಒಂದು ಕೇಕ್ ತೊಗೊಂಬಂದಿದ್ದ. ಇವಾಗ ಆ ಕೇಕ್ನು ಕೂಡ ಕಟ್ ಮಾಡಬೇಕು. ತುಂಬ ದಿನದ ಮೇಲೆ ನಮ್ಮ ಮನೆಗೆ ಬಂದಿದ್ದಾನೆ ಅಂತಲೇ ಹೇಳ್ಬೋದು. ಹಾಗೆ ಇವರೆಲ್ಲ ನನ್ನ ತಮ್ಮನ ಫ್ರೆಂಡ್ಸು. ಸೊ ಪಾಪು ನೋಡ್ಬೋದು ತುಂಬಾ ಮುಜುಗರ ಮಾಡ್ಕೊಳ್ತಾ ಇದ್ದಾನೆ, ತುಂಬ ನಾಚ್ಕೊಳ್ತಾ ಇದ್ದಾನೆ. ಮೊದಲಿಗೆಲ್ಲ ಆ ರೀತಿಯಾಗಿ ಮಾಡ್ತಾ ಇರಲಿಲ್ಲ ಅವನು. ಕೇಕ್ ತಂದ ತಕ್ಷಣ, ಕೇಕನ್ನು ನೋಡಿದ ತಕ್ಷಣ ಓಡೋಡಿ ಬರೋನು, ನಾನು ಕೇಕ್ ಕಟ್ ಮಾಡ್ತೀನಿ ಅಂತ. ಇವಾಗೆಲ್ಲ ತುಂಬ ಮುಜುಗರ ಮಾಡ್ಕೊಳ್ತಾ ಇದ್ದಾನೆ. ಸೊ ತುಂಬ ನಾಚಿಕೆ ಪಟ್ಕೊಳ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ಆದರೆ ಮೊದಲೆಲ್ಲ ತುಂಬಾ ಖುಷಿಯಿಂದ ಇರ್ತಾಯಿದ್ದ. ಕೇಕ್ ನೋಡಿದ ತಕ್ಷಣ ತುಂಬಾ ಖುಷಿ ಆಗ್ತಾಯಿತ್ತು ಅವನಿಗೆ. ಯಾಕೋ ಇವಾಗ ಆ ರೀತಿಯಾಗಿ ಮಾಡ್ತಾ ಇದ್ದಾನೆ.
ಪಾಪು ಕೇಕ್ ಯಾರು ತಿನ್ನಿಸಿದ್ರು ಕೂಡ ಸರಿಯಾಗಿ ತಿಂತಾ ಇರಲಿಲ್ಲ. ಸಾಕು 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 ಅಂತ ಇದ್ದ. ಆದರೆ ಕೇಕಲ್ಲಿರ್ತಕ್ಕಂಥ ಕ್ರೀಮ್ ಮಾತ್ರ ಕೇಳ್ತಾ ಇದ್ದ. ಹಂಗಾಗಿ ಸ್ವಲ್ಪ ಕ್ರೀಮ್ನ ತೆಗೆದುಕೊಡ್ತಾ ಇದ್ದೆ. ಅವನು ಯಾಕೆ ಕೇಕ್ ಅಂದರೆ ಅವನಿಗೆ ತುಂಬಾ ಇಷ್ಟ, ಬಟ್ ಯಾಕೆ ತಿಂತಾ ಇರಲಿಲ್ಲ ಅಂತ ಅಂದರೆ, ಫಸ್ಟು ವೀಡಿಯೋ ಸ್ಟಾರ್ಟ್ ಮಾಡಿದಾಗಲೇ ನೀವು ನೋಡಿರ್ಬೋದು, ಅವನು ಮೊದಲಿಗೆ ಕೇಕ್ ತಿಂತಾ ಕೂತಿದ್ದ. ಯಾಕಂದರೆ ಫಸ್ಟ್ ಕೇಕ್ ಒಳಗಡೆ ತೊಗೊಂಬಂದ ತಕ್ಷಣವೇ ನನಗೆ ಕೇಕ್ ಬೇಕು ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದ. ಸೊ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ತಂದಿದ್ದೀವಿ ಅಪ್ಪಿ, ಆಮೇಲೆ ಕಟ್ ಮಾಡುವಂತೆ ಅಂತ ಹೇಳಿದರೆ ಅವ್ನು ಕೇಳಲೇ ಇಲ್ಲ. ಮತ್ತೆ ಹೋಗಿ ಮತ್ತೊಂದು ಪೀಸ್ ಅವನಿಗೆ ಅಂತಲೇ ಸೆಪ್ರೇಟಾಗಿ ಕೇಕ್ ತೊಗೊಂಬಂದು ಕೊಟ್ವಿ. ಹಾಗಾಗಿ ಹೊಟ್ಟೆ ತುಂಬ ಅವ್ನು ಕೇಕ್ ತಿಂದ್ಬಿಟ್ಟ. ಇನ್ನು ಯಾರು ಕೇಕ್ ತಿನ್ನಿಸಿದ್ರು ಅಷ್ಟೊಂದು ತಿನ್ನಲೇ ಇಲ್ಲ, ಹಾಗಾಗಿಬಿಡ್ತು. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಆಲ್ ಅನ್ನೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವರು ಒಂದು ಗಿಟಾರ್ ತಂದುಕೊಟ್ರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಗಿಫ್ಟು. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು. ಸೊ ಅದನ್ನ ಜೊತೆಲೇ ಇಟ್ಕೊಂಡು ಮಲಗ್ತಾನೆ, ಅಷ್ಟು ಇಷ್ಟ ಆಗಿದೆ ಅವನಿಗೆ. ಹಾಗೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇವನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಬರ್ಡೇ ಸೆಲೆಬ್ರೇಷನ್ನಿಗೆ. ಅವ್ರಿಗೆಲ್ಲ ನೋಡಿ ಎಷ್ಟು ಐಡಿಯಾ ಬಂದಿರ್ಬೋದು. ಪೆನ್ಸಿಲ್ ಹಾಗೆ ಎರೇಸರ್ ಎಲ್ಲ ತೊಗೊಂಬಂದು ಕೊಟ್ಟಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಷ್ಟೊಂದು ಒಳ್ಳೆ ಐಡಿಯಾ ಬಂದಿರೋದು ಹೇಳಿ ಅಲ್ವಾ. ಹಾಗೆ ಅಡುಗೆನ ಅಮ್ಮ ಶಾವಿಗೆ ಪಾಯಸ ಮಾಡಿದರು. ಹಾಗೆ ನಾನು ಬಟಾಣಿ ಕಾಳು ಸಾಂಬಾರು ಮತ್ತು ರೈಸ್ ಅಂತ ಹೇಳಿ ಸಿಂಪಲಾಗಿ ಮಾಡಿದ್ದೆ. ಆಮೇಲೆ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಅಂತ ಗೊತ್ತಾದಮೇಲೆ ಮತ್ತೆ ಹೋಟೆಲಿಂದ ಪಲಾವ್ ಮತ್ತು ಪುಳಿಯೋಗರೆ ತರಿಸಿದೆ. ತುಂಬಾ ಸಿಂಪಲಾಗಿ ಮಾಡಿದ್ರು ಕೂಡ ಬರ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಹಾಗೆ ಇವರು ನಮ್ಮ ಅಪ್ಪಾಜಿ, ಕೇಕ್ ತಿನ್ಸೋಕೆ ಈಗ ಬಂದಿರೋದು ಇವರು ನಮ್ಮ ಅಪ್ಪಾಜಿ. ಹಾಗೆ ಇಲ್ಲಿ ಪ್ಯಾರೆಟ್ ಗ್ರೀನ್ ಸೀರೆ ಹಾಕ್ಕೊಂಡಿರೋರು ನಮ್ಮ ಅಮ್ಮ. ಹಾಗೆ ಇವರೆಲ್ಲ ನನ್ನ ಮಗನ ಫ್ರೆಂಡ್ಸು. ಸೊ ತುಂಬಾ ಇಷ್ಟಪಡ್ತಾರೆ ಪಾಪು. ಹಾಗೆ ನನ್ನ ಮಗನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಫ್ರೆಂಡ್ಸ್ಗಳು ಬಂದಿದ್ದರು. ನಾನು ಕೇಕ್ ಕಟ್ ಮಾಡಿಸೋದು ತುಂಬಾ ಲೇಟಾಗೋಯಿತು. ಯಾಕಂದರೆ ನನ್ನ ತಮ್ಮ ಬರಲಿ ಅಂತ ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ಯಾಕಂದರೆ ಅವನು ಮನೆ ಓಪ್ನಿಂಗಿಗೆ ಬಂದವನು ಇವಾಗ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ಗೆ ಬರ್ತಾ ಇರೋದು ಅಂತ ಹೇಳಿಬಿಟ್ಟು ಅವನಿಗೋಸ್ಕರ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಹಾಗಾಗಿ ಅವನ ಫ್ರೆಂಡ್ಸ್ ಎಲ್ಲ ಅಷ್ಟೊತ್ತಿಗೆ ಬಂದು ವಾಪಸ್ ಹೋಗ್ಬಿಟ್ರು. ಏ ಪಾಪು ಹಾಗೆ ನೋಡಿದ್ರಲ್ವ ನಮ್ಮ ಪಾಪುವಿನ ಬರ್ಡೇ ನಾವೆಷ್ಟು ಸಿಂಪಲ್ಲಾಗಿ ಮಾಡಿದ್ವಿ ಅಂತ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.